ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ರಾಜ್ಯಪಾಲರು, ಮಾಜಿ ಕೇಂದ್ರ ಸಚಿವರು ಇವತ್ತು ಇಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೆ ತಮ್ಮದೇ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ವಾಸ ಈ ಕ್ಷೇತ್ರದ ಶಾಸಕರಂತ ಡಾಕ್ಟರ್ ಅಶ್ವತ್ಥನಾರಾಯಣ ನಮ್ಮ ಜೊತೆ. ಸರ್, ನಿಮ್ಮ ಕ್ಷೇತ್ರದಲ್ಲೇ ಅವರು ವಾಸ ಆಗಿದ್ದರು, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಮ್ಮ ಹೆಮ್ಮೆ ಎಸ್.ಎಂ. ಕೃಷ್ಣ ಅವರು ಧೀಮಂತ ನಾಯಕರು, ಅಪರೂಪದ ವ್ಯಕ್ತಿ. ಪರಿಪೂರ್ಣತೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಪರಿಪೂರ್ಣ ವ್ಯಕ್ತಿತ್ವ ಉಳ್ಳಂಥವರೇ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರವಾಗಿತ್ತು. ಎಲ್ಲ ಸ್ಥಾನದಲ್ಲೂ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸ್ಮರಿಸ್ಕೊಳ್ಳುವಂಥದ್ದು ಇವತ್ತಿಗೂ ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ತಾವು ಕೂಡ DCM ಆಗಿದ್ರಿ, ಸಚಿವರಾಗಿದ್ರಿ, ಬೆಂಗಳೂರಿನ ಪ್ರಮುಖವಾಗಿ ಶಾಸಕರಾಗಿದ್ರಿ. ಬೆಂಗಳೂರಿಗೆ ಅವರ ಕೊಡುಗೆಗಳು ನೀವು ಹೇಳೋದಂತಾದರೆ? ಇವತ್ತಿಗೂ ಎಸ್.ಎಂ. ಕೃಷ್ಣ ಅವ್ರ ಕೊಡುಗೆ ಪ್ರತಿಯೊಬ್ಬ ಬೆಂಗಳೂರು ನಾಗರಿಕನೂ ಸ್ಮರಿಸ್ಕೋತಾನೆ. ಅವ್ರ ರೀತಿ ಕೊಡುಗೆಯನ್ನು ಕೊಡಬೇಕು ಅಂದರೆ ಭಾಳ ಸವಾಲೆ. ಸೊ ಹಾಗಾಗಿ ಅವರ ಕೊಡುಗೆ ಅಪಾರವಾಗಿದೆ. ಒಂದು ಆಡಳಿತದಲ್ಲಿ ಸುಧಾರಣೆಯನ್ನು ಅದ್ಭುತವಾಗಿ ತಂದಿದ್ರು. ಮತ್ತು ITBT ಕ್ಷೇತ್ರಕ್ಕಂತೂ ತುಂಬ ಉತ್ತೇಜನ ಕೊಟ್ಟರು. ಇವತ್ತು ಈ ವೇಗದಲ್ಲಿ ಇವತ್ತೇನಾರು ರಾಜ್ಯ ಏನಾರ ಒಂದು ಶಕ್ತಿ ಕಂಡುಕೊಂಡಿದೆ, ಒಂದು ಪ್ರಗತಿಯನ್ನು ಕಂಡಿದೆ ಅಂದರೆ ಅವರ ಕೊಟ್ಟಂಥ ಕೊಡುಗೆನೆ ಅಂತ ಹೇಳೋಕ್ಕೆ ಇಷ್ಟ. ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಒಂದು ಕಡೆ ಬರಗಾಲ ಇತ್ತು, ಇನ್ನೊಂದು ಕಡೆ ಪ್ರವಾಹ ಇತ್ತು, ಹೋರಾಟ ಇತ್ತು, ಸಾಕಷ್ಟು ಜನ ಸತ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ನೀವು ಕೂಡ ಶಾಸಕರಾಗಿದ್ರಿ. ಅವರು ಏನು ಅನ್ಸುತ್ತೆ ಸರ್ ಅದು ಕಂಡಾಗ? ನಿಜಕ್ಕೂ ಅದು ಬಹಳ ಕಷ್ಟದ ಕಾಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಒಂದು ಕಡೆ ಕಾವೇರಿ ನೀರಿನ ವಿಚಾರ, ವೀರಪ್ಪನ್ನು, ಬರಗಾಲ, ಈ ಮೂರರ ಮಧ್ಯದಲ್ಲಿ ತುಳಾಟ ಸವಾಲು ಮಧ್ಯದಲ್ಲೂ ಉತ್ತಮವಾಗಿ ನಿರ್ವಹಣೆ ಮಾಡಿ ಭಾಳ ಭರವಸೆದಾಯಕವಾಗಿ ಕಷ್ಟ ಕಾಲದಲ್ಲೂ ಹೇಗೆ ಆಡಳಿತ ಕೊಡ್ಬೋದು ಸವಾಲಿನ ಸಂದರ್ಭದಲ್ಲೂ ಅನ್ನೋದಕ್ಕೆ ಉದಾಹರಣೆನೇ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಇಷ್ಟು ಶಾಸಕ ಅಶ್ವತ್ಥನಾರಾಯಣ ಮಾತಾಡಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲಂಡೇಶ್ವರ್, ಪವರ್ TV, ಬೆಂಗಳೂರು.